ಇವತ್ತಿನ ರೆಸಿಪಿ ಬಟರ್ ನಾನ್ ಮಾಡೋದು ಹೇಗೆ ಅಂತ ನೋಡೋಣ. ತುಂಬಾ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು. ಹೋಟೆಲ್ ರೀತಿಯಲ್ಲೇ ಟೇಸ್ಟ್ ಇರುತ್ತೆ, ಹಾಗೆ ಹೆಲ್ದಿಯಾಗಿ ಸಹ ಇರುತ್ತೆ. ಇದಕ್ಕೆ ಕೆಲವೇ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು, ತುಂಬಾ ಏನು ಇಂಗ್ರೀಡಿಯೆಂಟ್ಸ್ ಸಹ ಬೇಕಾಗೋದಿಲ್ಲ. ಈಸಿ ಆ್ಯಂಡ್ ಕ್ವಿಕ್ಕಾಗಿ ಹೇಗೆ ಮಾಡೋದಂತ ನೋಡೋಣ. ನಾನಿಲ್ಲಿ 1 ಕಪ್ನಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ಪೂರ್ತಿ ಗೋಧಿ ಹಿಟ್ಟಲ್ಲೂ ಸಹ ಮಾಡ್ಕೊಳ್ಬೋದು. ನಾನಿಲ್ಲಿ ಅರ್ಧ ಮೈದಾ ಹಿಟ್ಟು ಹಾಗೆ ಅರ್ಧ ಗೋಧಿ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ. ಇನ್ನೊಂದು ಕಪ್ನಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. 1 ಕಪ್ನಷ್ಟು ಮೈದಾ ಹಾಗೆ 1 ಕಪ್ನಷ್ಟು ಗೋಧಿ ಹಿಟ್ಟು. ನಂತರ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ 3ರಿಂದ 4 ಸ್ಪೂನ್ನಷ್ಟು ಮೊಸರು ಸೇರಿಸ್ಕೊಳ್ತಾ ಇದ್ದೀನಿ. ಮೊಸರು ಸೇರಿಸೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ. ಹಾಗೆ ಸ್ವಲ್ಪ ಅಡುಗೆ ಸೋಡಾ ಸೇರಿಸ್ತಾ ಇದ್ದೀನಿ. ನಾವು ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಅಡುಗೆ ಸೋಡಾ ಸೇರಿಸ್ಬೇಕಾಗುತ್ತೆ. ನೀವು ಬೇಕಿದ್ದರೆ ನೆನೆಸಿಟ್ಟು ಮಾಡ್ತೀರಾ ಅಂತಂದರೆ ಒಂದು 4ರಿಂದ 5 ಗಂಟೆ ನೆನೆಸಿಡೋ ಹಾಗಿದ್ರೆ ಹಾಗೆ ಸಹ ಮಾಡ್ಕೊಳ್ಬೋದು. ಇದನ್ನೆಲ್ಲ ಮೊದಲಿಗೆ ಡ್ರೈ ಆಗಿ ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ಇದಕ್ಕೆ ನೀರನ್ನು ಸೇರಿಸ್ಕೊಳ್ತಾ ನಾವು ಚಪಾತಿ ಹಿಟ್ಟು ಏನು ಮಾಡ್ತೀವಲ್ಲ ಅದರ ಹದಕ್ಕೆ ನಾದ್ಕೊಂಡ್ರೆ ಅದು ಸಾಕಾಗುತ್ತೆ. ನೋಡಿ, ಇಲ್ಲಿ ಚೆನ್ನಾಗಿ ನೀರನ್ನು ಸೇರಿಸಿ ನಾನು ಚೆನ್ನಾಗಿ ನಾದಿ ಇಟ್ಕೊಂಡಿದ್ದೀನಿ. ಈ ನಾದಿರೋದು ಇದಕ್ಕೆ 1ರಿಂದ 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನಾನೀಗ ಮಾಡ್ತಾರೋ ಹಿಟ್ಟು ನಾವು ಒಂದು ಹಾಫ್ ಆನ್ ಅವರ್ ಅಥವಾ 15 ನಿಮಿಷಗಳ ಕಾಲ ನೆನೆಸಿಟ್ರೆ ಸಾಕಾಗುತ್ತೆ. ನಿಮಗೆ ಬಟರ್ ನಾನ್ ಮಾಡ್ಕೊಳ್ಳೋದಕ್ಕೆ ಹಿಟ್ಟು ರೆಡಿಯಾಗಿರುತ್ತೆ. ನೋಡಿ, ಇಲ್ಲಿ ಈಗ ಇದನ್ನು ನಾದ್ಬಿಟ್ಟು ಈ ಥರ ಇಷ್ಟು ಸಾಫ್ಟಾಗಿ ಕಲಸಿ ಇಟ್ಕೊಳ್ಬೇಕು. ಈಗ ಒಂದು ಅರ್ಧ ಗಂಟೆ ನಾನು ನೆನೆಸಿಟ್ಟಿದ್ದೆ. ಅರ್ಧ ಗಂಟೆ ಆದ ನಂತರ ನಾನು ನೋಡಿ ಎಷ್ಟು ಸಾಫ್ಟಾಗಿದೆ ಹಿಟ್ಟು. ಸ್ವಲ್ಪ ಚಿಟಿಕೆ ಅಡುಗೆ ಸೋಡಾ ಹಾಕೋದ್ರಿಂದ ಸಾಫ್ಟಾಗಿ ಬರುತ್ತೆ. ನೀವು ಇಷ್ಟ ಇಲ್ಲ ಅನ್ನೋರು ಒಂದು 1/4 ಕಪ್ನಷ್ಟು ಮೊಸರು ಸಹ ಸೇರಿಸ್ಕೊಂಡು ನೀವು ನಾದ್ಕೊಳ್ಬೋದು ಹಿಟ್ಟನ್ನು, ಆಗಲೂ ಸಹ ಸಾಫ್ಟಾಗಿ ಬರುತ್ತೆ. ಹಾಗೆ ಇಲ್ಲಿ ನಾವು ಏನು ಚಪಾತಿ ಮಾಡ್ತೀವಲ್ಲ ಆ ಹಿಟ್ಟು ಎಷ್ಟು ಬೇಕಾಗುತ್ತೋ ಅಷ್ಟು ಹಿಟ್ಟನ್ನು ತೊಗೊಂಡು ಇದನ್ನು ಈಗ ರೌಂಡ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇಲ್ಲಿ ಅದು ನಾನ್ ಮಾಡೋದಕ್ಕೆ ಏನು ಬೇಕಾಗುತ್ತೆ, ಇಲ್ಲಿ ಕಪ್ಪು ಎಳ್ಳು ಮತ್ತು ಕೊತ್ತಂಬರಿ ಸೊಪ್ಪು. ಕಪ್ಪು ಎಳ್ಳು ಹಾಗೆಯೇ ಡ್ರೈ ರೋಸ್ಟ್ ಏನು ಮಾಡೋಷ್ಟಿಲ್ಲ, ಹಾಗೆಯೇ ಇಟ್ಕೊಳ್ಬೇಕು. ಮತ್ತು ಇಲ್ಲಿ ಕೊತ್ತಂಬರಿ ಸೊಪ್ಪು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರಬೇಕು. ಇದಿಷ್ಟನ್ನು ಒಂದು ಕಡೆ ನಾವು ಹಚ್ಕೊಳ್ಬೇಕಾಗುತ್ತೆ. ಒಂದು ಕಡೆ ಹಚ್ಕೊಂಡು ನಂತರ ಅದನ್ನು ಉಲ್ಟಾ ಹಾಕ್ಕೊಂಡು ಲಟ್ಟಿಸ್ಕೊಳ್ಬೇಕಾಗುತ್ತೆ. ಇದು ಅಂಟ್ಕೊಳ್ತಿದೆ ಅಂತಂದರೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಬೋದು. ಹಿಟ್ಟೆಲ್ಲ ಏನು ಡಸ್ಟ್ ಮಾಡ್ಕೊಳ್ಳೋದು ಬೇಡ. ಸ್ವಲ್ಪ ಎಣ್ಣೆ ಹಚ್ಕೊಂಡ್ರೆ ನೋಡಿ ಈ ರೀತಿ ನೀಟಾಗಿ ಮಾಡ್ಕೊಳ್ಬೋದು. ಈ ಥರ ಉದ್ದಕ್ಕೆ ನಾವು ಮಾಡ್ಕೊಳ್ಬೇಕು. ನೀವು ಹೋಟೆಲ್ ರೀತಿಯೇ ಬೇಕಂದರೆ ಈ ಥರ ಉದ್ದಕ್ಕಾದರೂ ಮಾಡ್ಕೊಳ್ಬೋದು, ಅಥವಾ ನೀವು ರೌಂಡಾಗಿ ಸಹ ಮಾಡ್ಕೊಳ್ಬೋದು. ಯಾವ ಶೇಪ್ ಬೇಕೋ ಅದರಲ್ಲಿ ಮಾಡ್ಕೊಳ್ಬೋದು. ನಾನಿಲ್ಲಿ ಎಕ್ಸಾಕ್ಟ್ ಹೋಟೆಲ್ ಸ್ಟೈಲಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಸ್ವಲ್ಪ ಎಳ್ದಂಗೆ ಮಾಡಿ ತೊಗೊಂಡೋದ್ರಿಂದ ಸ್ವಲ್ಪ ಉದ್ದ ನೀಟಾಗಿ ಬರುತ್ತೆ. ಹಾಗೆ ತುಂಬ ತಿಕ್ನೆಸ್ಸೇ ಇರಬಾರ್ದು. ನೀವು ಈ ರೀತಿ ಏನು ಎಳ್ಳೆಲ್ಲ ಇರುತ್ತಲ್ಲ ಅದು ಮೇಲೆ ಬರೋ ರೀತಿ ಹಾಕಿ ತವಾದಲ್ಲಿ ಒಂದು ಸೈಡು ಚೆನ್ನಾಗಿ ಬೇಯಿಸ್ಕೊಂಡು ನಂತರ ಈ ಥರ ನಾನು ಏನು ಸ್ಟ್ಯಾಂಡ್ ಇದೆ ಅದನ್ನು ಇಟ್ಕೊಂಡು ಉಲ್ಟಾ ತಿರುಗಿಸಿ ನಂತರ 2 ಕಡೆಯೂ ನೀಟಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ಕಡೆಯೂ ಸಹ ನೀಟಾಗಿ ಬೆಂದಿದೆ. ಇದಕ್ಕೆ ನಾನೀಗ ಬಟರ್ನ ಹಚ್ಕೊಳ್ತಾ ಇದ್ದೀನಿ. ಬಟರ್ ಹಚ್ಚೋದ್ರಿಂದ ತುಂಬಾ ಸಾಫ್ಟ್ ಆಗುತ್ತೆ, ಎಕ್ಸ್ಟ್ರಾ ಸಾಫ್ಟ್ ಬರುತ್ತೆ. ಹಾಗೆ ತಿನ್ನೋದಕ್ಕೂ ತುಂಬ ರುಚಿಯಾಗಿರುತ್ತೆ. ಈಗ ಬಟರ್ ನಾನ್ ರೋಟಿ ರೆಡಿ ಇದೆ. ಇದನ್ನು ನೀವು ಯಾವುದೇ ಗ್ರೇವಿ ಜೊತೆ ಸರ್ವ್ ಮಾಡ್ಬೋದು ಅಥವಾ ದಾಲ್ ಜೊತೆಗೆ ಸಹ ಸರ್ವ್ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.